ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬಿಸಿಲಿನ ತಾಪಮಾನ ಬೆಳಿಗ್ಗೆ 12ರಿಂದ 22ರಿಂದ 34 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಹೊಂಟೈತಿ. ಈ ಬಿಸಿಲದೊಳಗೆ ಮನುಷ್ಯನ ತಡಿವಾತ ಅಂಥದ್ರೊಳಗೆ ಈಗ ನಾವು ಕುಡಿಯೋ ನೀರಿಗೆ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಮರಡಿ ಮೇಲಿರುವಂಥ ಜಾಗದೊಳಗೆ ಹೋಗಿ ಈ ಥರ ಸಣ್ಣ ಸಣ್ಣ ಬಟ್ಟಲುಗಳ್ದಾಗ ನೀರು ತುಂಬಿ 4 ಕಡೆ ಇಟ್ಟು ಅಂತಂದ್ರೆ ಏನಾಕೈತಿ, ಇಲ್ಲಿಂದ್ರ ಪ್ರಾಣಿ ಪಕ್ಷಿಗಳು ಗುಬ್ಬಿ ಕಾಗಿ ಅಂತ ಸಣ್ಣ ಪುಟ್ಟ ಪ್ರಾಣಿಗಳು ಬಂದು ನೀರು ಕುಡ್ದ ನಮ್ಮ ಕೈಲಾದಷ್ಟು ಅವಕ್ಕೆ ಫುಡ್ ಅಕ್ಕಿ ಕಾಳು ಆಗ್ಬೋದು, ಇದ್ರ ಕಾಳುಗಳು ತಿನ್ನುವಂಥ ಆಹಾರಗಳ ಅವ್ರವ್ರ ಮನೆ ಮುಂದೆ ಮರಡಿ ಮೇಲೆ ಇಟ್ರಂದ್ರೆ ಚಲೋ ಆಕತಿ. ಯಾಕಂತಂದ್ರೆ ಈಗ ಮನುಷ್ಯಾಗೇನ್ಕೇನಾರ ನೀರಿಂದ ಆಗ್ಬೋದು, ಇದ್ರದವ್ರು ಬಾಯಿ ಬಿಚ್ಚಿರ್ಬೋದು. ಈಗ ಯಾವ ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೆ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅದನ್ನು ಸ್ವಲ್ಪ ಅರ್ಥೈಸ್ಕೊಂಡು ಈ ಥರ ನಮ್ಮ ಮನೆ ಮೇಲೆ ನೀರು ಹಾಕೋದು ಇವನ್ ಹಾಕೋದು ಮಾಡ್ಕೊಂಡು ಹೋಗ್ಬೇಕು. ಈಗ ನಮಗೆ ಈಗ ಏನಾಗ್ಬಿಡ್ತೀವಿ, ಸರ್ಕಾರದಿಂದ ಆಯಾ ಜಿಲ್ಲಾದಿಂದ ಮತ್ತು ತಾಲೂಕದಿಂದ ನಮ್ಗೆ ಅಧಿಕಾರಿಗಳು ಆದೇಶ ಮಾಡ್ತಾವ್ರೆ, ಮಧ್ಯಾಹ್ನ ಬಿಸಿಲ್ದಾಗ ಹೊರಗೆ ಹೋಗಬೇಡ್ರಿ, ಹೋದರೂ ಕೂಡ ನೀವು ಹೆಚ್ಚಿಗೆ ನೀರು ಕುಡೀರಿ, ಇದನ್ನು ಹಾಕ್ಕೊಂಡು ಹೋಗ್ರಿ, ಅದು ಇದು ಅಂತ ಹೇಳ್ಕೊಡ್ತಾರೆ. ಆದ್ರೆ ನಮಗೆ ಹೇಳ್ಕೊಡ್ತಾರೆ, ಆ ಥರ ಪ್ರಾಣಿ ಪಕ್ಷಿಗಳು ಏನೂ ಇಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೊಂಡು ಅವ್ರು ಏನು ಮಾಡಬೇಕು, ನಮ್ಮ ಮರಡಿ ಮೇಲೆ ಏನಿರ್ತಲ್ಲ ಸ್ವಲ್ಪ ಜಾಗ ಇರ್ತಲ್ಲ, ಅವ್ಕೆ ಈ ಥರ ನೀರು ಹಿಡಿದು ಇದನ್ನ ಹಿಡಿದು ಎಲ್ಲರೂ ಮಾಡ್ಬೇಕಂತೇಳಿ ಇದೊಂದು ವಿನಂತಿ ಮಾಡ್ಕೊಳತ್ತ ನಾವು ರೈತ ಶಕ್ತಿ ಸುದ್ದಿ ಜಗತ್ತು ಕಡೆಯಿಂದ. ಆದಷ್ಟು ಯಾರ್ಯಾರು ಮಾಡ್ತಾರಲ್ಲ ಅವರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.